ಹಾಯ್ ಗಾಯ್ಸ್, ನಾವಿವತ್ತೊಂದು ಬನಾನಾ ಡೆಸರ್ಟ್ನ ಮಾಡೋದು ನೋಡೋಣ. ಫಸ್ಟು ಬನಾನಾಸ್ನೆಲ್ಲ ಸ್ಮ್ಯಾಶ್ ಮಾಡಬೇಕು. ಬನಾನಾನೆಲ್ಲ ಒಂದು ಫೋರ್ಕಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಬನಾನೆಲ್ಲ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದೆಲ್ಲ ಬೆಚ್ಚಗಾದಮೇಲೆ ಅದಕ್ಕೆ ನಾವು ಸ್ಮ್ಯಾಶ್ ಮಾಡಿರೋವಂಥ ಬನಾನಾಸ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಅದು ಆದಮೇಲೆ ನೋಡಿ ಈ ಥರ ಆಗಿರುತ್ತೆ. ಸ್ವಲ್ಪ ಆರಬೇಕು. ಎಣ್ಣೆ ತುಪ್ಪ ಏನೂ ಹಾಕಿಲ್ಲ. ಸ್ವಲ್ಪ ಆರಿದ್ಮೇಲೆ ಈ ಥರ ಉಂಡೆ ಕಟ್ಟೋಕ್ಕಾಗತ್ತೆ. ಉಂಡೆ ಎಲ್ಲ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಂಡು ಕೊಬ್ಬರಿನ ತುರಿದಿರೋದ್ರಲ್ಲಿ ಇದಕ್ಕೆ ಡಿಪ್ ಮಾಡಿ ಇಟ್ಟರೆ ಟೇಸ್ಟಿಯಾಗಿರುವಂಥ ಬನಾನಾ ಡೆಸರ್ಟ್ ರೆಡಿ. ಇದನ್ನು ನಾವು 10 ನಿಮಿಷದಲ್ಲಿ ಮಾಡ್ಕೊಬೋದು. ತುಂಬ ಈಸಿಯಾಗಿದೆ. ನೋಡಿ ರೆಡಿಯಾಗಿದೆ. ನಿಮಗೂ ಬೇಕಾದರೆ ನೀವು ಮಾಡ್ಕೊಳ್ಳಿ, ಟ್ರೈ ಮಾಡಿ ಒಂದ್ಸತಿ. ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನಾನು ಮಾಡ್ಬಿಟ್ಟು ಕೊಡ್ತೀನಿ.